ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಭಾರತದ ರೈಟ್ ವಿಂಗ್ನವರ ಬೆಸ್ಟ್ ಫ್ರೆಂಡ್ ಜಿಗರ್ ಪರಮಾಪ್ತ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆಗ್ತಾ ಇದ್ದ ಹಾಗೆ ಇದೇ ರೈಟ್ ವಿಂಗ್ನವರು ಬಡ ಅಂತ ಬಾಯನ್ನು ಬಡಿದುಕೊಳ್ಳುವಂತಹ ಸಂದರ್ಭ ಸೃಷ್ಟಿಯಾಗಿದೆ, ಕಂಡು ಬರ್ತಾ ಇದೆ. ಯಾಕಪ್ಪ ಅಮೆರಿಕದ ಅಂಥ ಟ್ರಂಪ್ ಬಗ್ಗೆ ಆ ಮಟ್ಟಿಗೆ ಲವ್ ಇತ್ತು, ಅದ್ಯಾಕಪ್ಪ ಲವ್ ಎಲ್ಲ ಹೋಗ್ಬಿಟ್ಟು ನೋವಾಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ, ಟ್ರಂಪು ಅಮೆರಿಕದ ಅಧ್ಯಕ್ಷ ಆಗ್ತಿದ್ದ ಹಾಗೆ ಭಾರತೀಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಲೆಫ್ಟೋ ರೈಟೋ ಅನ್ನೋದಕ್ಕಿಂತನೂ ಎಲ್ಲರ ಒಳಗೊಂದು ಈ ಥರದೊಂದು ಚರ್ಚೆ ಶುರುವಾಗಿದೆ. ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆಗ್ತಿದ್ದ ಹಾಗೆ ಅಲ್ಲಿನ ಅಕ್ರಮ ವಲಸಿಗರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ಟಾರ್ಗೆಟ್ ಮಾಡ್ತಾ ಇರುವಂತಹ ಆವೇಗದಲ್ಲಿ ಭಾರತೀಯರು ಹೆಚ್ಚು ನಷ್ಟವನ್ನು ಅನುಭವಿಸ್ತಾರೆ. ಕಳೆದ ಕೆಲವು ದಶಕಗಳಿಂದ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸೆ ಅಮೆರಿಕಕ್ಕೆ ದಾಪುಗಾಲಿಟ್ಟಿತ್ತು. ಅಮೆರಿಕ ಅನ್ನೋ ದೇಶ ಸೃಷ್ಟಿಯಾಗಿದ್ದೇ ಅಕ್ರಮ ವಲಸೆಗಳಿಂದನೇ. ಅಲ್ಲಿಂದ ಇಲ್ಲಿಂದ ಆಚೆಯಿಂದ ಈಚೆಯಿಂದ ಎಲ್ಲರೂ ಬಂದು ಸೇರಿನೇ ಅಮೆರಿಕವನ್ನು ಕಟ್ಟಿರೋದು. ಅದನ್ನು ಕೇಳೋದಕ್ಕೆ ಚಂದ, ಅದನ್ನು ಹೇಳೋದಕ್ಕೆ ಚಂದ. ಆದರೆ ಅಮೇರಿಕ ಅಥವಾ ಯಾವುದೇ ಒಂದು ದೇಶ ಅಂತ ಸ್ಥಾಪನೆ ಆದಮೇಲೆ ಅದರ ಒಳಗಡೆ ಅಕ್ರಮಗಳು ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಅದನ್ನು ಅಕ್ರಮ ಎಂದೇ ಪರಿಗಣಿಸಬೇಕೇ ಹೊರತು, ನೀವು ಬಂದಿದ್ದು ಹೇಗೆ ಗೊತ್ತಾ, ನೀವು ಸೃಷ್ಟಿಯಾಗಿದ್ದು ಹೇಗೆ ಗೊತ್ತಾ, ಒಂದಾನೊಂದು ಕಾಲದಲ್ಲಿ ಅಲ್ಲಿ ಮಂದಿರ ಇತ್ತು ಗೊತ್ತಾ, ಮಸೀದಿ ಇತ್ತು ಗೊತ್ತಾ, ಅದಕ್ಕೆ ಕೆಡವುತ್ತೀವಿ ಗೊತ್ತಾ, ಈ ಕಥೆಗಳನ್ನು ಹೇಳ್ತಾ ಹೋಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಆ ದೇಶಗಳು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಭದ್ರತೆಗೂ ಕೂಡ ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆಗಳು ಆಗ್ತವೆ. ಆ ಲೆಕ್ಕದಲ್ಲಿ ಟ್ರಂಪ್ ನೀತಿ ಕರೆಕ್ಟಾಗೇ ಇದೆ. ಈ ಸಲ ಟ್ರಂಪ್ ಮತ್ತೆ ಬರ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅಮೇರಿಕವನ್ನು ಹೊರತುಪಡಿಸಿ ವಿದೇಶದ ಅನೇಕ ರಾಷ್ಟ್ರಗಳಲ್ಲಿ ಒಂದು ಚರ್ಚೆ ಶುರುವಾಗಿತ್ತು. ಕಮಲಾ ಹ್ಯಾರಿಸ್ ಗೆಲ್ಬೋದಾ? ಡೆಮಾಕ್ರೆಟಿಕ್ ಪಕ್ಷ, ರಿಪಬ್ಲಿಕನ್ ಪಕ್ಷ ಬಲಪಂಥೀಯ ಪಕ್ಷ, ಅವರು ಕೋಮು ಶಕ್ತಿಗಳು. ಆದರೆ ಡೆಮಾಕ್ರೆಟಿಕ್ ಪಕ್ಷ ಸೆಕ್ಯುಲರ್ ಪಾರ್ಟಿ, ಅವರೇ ಮತ್ತೆ ಅಧಿಕಾರಕ್ಕೆ ಬರ್ಬೋದಾ? ಕಮಲಾ ಹ್ಯಾರಿಸ್ ಗೆಲ್ಬೋದಾ? ಭಾರತೀಯ ಮೂಲದ ಹೆಣ್ಣುಮಗಳು. ಈ ಥರ ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ರು. ಆದರೆ ಅಮೇರಿಕದ ಜನ ದೃಢ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು, ಈ ಸಲ ನಾವು ಟ್ರಂಪ್ನ ಗೆಲ್ಲಿಸ್ಬೇಕು ಅಂತ. ಅದಕ್ಕೆ ಕಾರಣ ರಿಪಬ್ಲಿಕನ್ನು, ಡೆಮಾಕ್ರೆಟಿಕ್ಕು, ರೈಟ್ ವಿಂಗು, ಲೆಫ್ಟ್ ವಿಂಗು ಅಲ್ಲ. ಅಮೇರಿಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದ್ದಂಥ ನಿರುದ್ಯೋಗ, ಅಮೇರಿಕವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದ್ದಂಥ ಆರ್ಥಿಕ ವಿಪತ್ತು, ಅದರಿಂದ ಜನ ಬೇಸತ್ತೋಗಿದ್ರು. ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಅಲ್ಲಿ. ಅದಕ್ಕೆ ಹಲವಾರು ಕಾರಣಗಳಿದ್ವು. ಆರ್ಥಿಕ ಕುಸಿತ ಮಾತ್ರ ಅಲ್ಲ, ಅಕ್ರಮ ವಲಸೆ, ಅನೇಕ ನೀತಿಗಳಿಂದ ಅಮೇರಿಕದ ಅಸಲಿ ನಿವಾಸಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಅಕ್ರಮ ವಲಸಿಗರೆಲ್ಲ ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋಗಿದ್ರು, ಹಾಗಾಗಿ ಅಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತಲ್ಲ. ಅಕ್ರಮ ವಲಸಿಗರು ಅಂತ ಹೋಗ್ತಾರಲ್ಲ, ಅವರನ್ನೆಲ್ಲ ಸಣ್ಣ ಪುಟ್ಟ ಕೂಲಿ ಮಾಡೋದಕ್ಕೆ, ಕಡಿಮೆ ಸಂಬಳದಲ್ಲಿ ದುಡಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು. ನನ್ನ ದೇಶದಲ್ಲೂ ಕೂಡ ನಡೀತಾ ಇದೆ. ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಜೋ ಬೈಡನ್ ಉದ್ದಕ್ಕೂ ತನ್ನ ಆಡಳಿತದಲ್ಲಿ ಅಮೇರಿಕವನ್ನು ಎತ್ತುವುದರ ಬದಲು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿತ್ತಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹೆಚ್ಚು ಕಮ್ಮಿ ಇಸ್ರೇಲ್ ಅನ್ನುವಂಥ ಒಂದು ದೇಶ ಇಲ್ಲದೆ ಇದ್ದರೆ ನಾವೇ ಹುಟ್ಟಾಕ್ತಿದ್ವಿ ಅಂತ ಹೇಳಿ ಪ್ಯಾಲೆಸ್ಟೈನ್, ಗಾಜಾದ ಮೇಲೆಲ್ಲ ಅವ್ರು ಬಾಂಬ್ ಸುರಿತಿರ್ಬೇಕಾದ್ರೆ ಅವ್ರ ಜೊತೆ ನಿಂತು ಯುದ್ಧದ ಕಡೆ ಅವ್ರಿಗೆ ಆಸಕ್ತಿ ಇತ್ತು. ರಷ್ಯಾ ಉಕ್ರೇನ್ ನಡೆದಾಗಲೂ ಯುದ್ಧದ ಕಡೆ ಅವ್ರಿಗೆ ಆಸಕ್ತಿ ಇತ್ತು. ತನ್ನ ದೇಶವನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರಗಳ ಬಗ್ಗೆ ಹೆಚ್ಚು ಗಮನವನ್ನು ಇಟ್ಟ ಪರಿಣಾಮ ಅಮೇರಿಕದ ಸ್ಥಿತಿ ಚಿಂತಾಜನಕ ಆಗಿತ್ತು. ನಮ್ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕಾದಂಥ ಯಜಮಾನ ಪಕ್ಕದ ಮನೆಯವರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಂತೆ. ಹಂಗಿತ್ತು ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷನ ಕತೆ. ಹೀಗಾಗಿ ಡೊನಾಲ್ಡ್ ಟ್ರಂಪನ್ನು ಅವರು ಗೆಲ್ಲಿಸ್ತಾರೆ. ಡೊನಾಲ್ಡ್ ಟ್ರಂಪ್ ಚುನಾವಣೆ ಉದ್ದಕ್ಕೂ ನಾನು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀನಿ ಅಂತ ಹೇಳ್ತಾ ಬಂದರು. ಅಮೇರಿಕವನ್ನು ಆರ್ಥಿಕವಾಗಿ ಹೇಗೆ ಎತ್ತುತ್ತೀನಿ ಅಂತ ಹೇಳ್ತಾ ಬಂದರು. ಅಮೇರಿಕವನ್ನು ಕ್ಲೀನ್ ಮಾಡಬೇಕಾಗಿದೆ, ಕ್ಲೀನ್ ಅಮೇರಿಕಾ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಇಡೀ ಚುನಾವಣಾ ಪ್ರಚಾರದ ರ್ಯಾಲಿಯನ್ನು ಮಾಡ್ತಾ ಬರ್ತಾರೆ. ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಅವರ ಪದಗ್ರಹಣ ಕೂಡ ಆಗೋಯ್ತು. The golden age of America begins right now. From this day forward, our country will flourish and be respected again all over the world. We will be the envy of every nation, and we will not allow ourselves to be taken advantage of any longer. During every single day of the Trump administration, I will very simply put America first.
ಅಮೆರಿಕದ ಆರ್ಥಿಕತೆಗೆ ಉತ್ತೇಜನ ನೀಡಲು ತೆರಿಗೆಯನ್ನು ಕಡಿತಗೊಳಿಸಿರೋದು, ಅಮೆರಿಕದ ವ್ಯಾಪಾರ ನೀತಿಯನ್ನು ಬದಲಾಯಿಸಲು ಹೆಚ್ಚಿನ ಸುಂಕ ವ್ಯವಸ್ಥೆಯನ್ನು ಜಾರಿಗೊಳಿಸಿರೋದು, ಅಕ್ರಮ ವಲಸಿಗರನ್ನು ಅಮೆರಿಕದಿಂದ ಹೊರಹಾಕಿ ಅಮೆರಿಕನ್ನರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿ ಮಾಡಿರೋದು. ಸುಮಾರು 8 ಆದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕಿದ್ದಾರೆ. ಇದರಲ್ಲಿ ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಅವರ ಅವಧಿಯಲ್ಲಿ ತೆಗೆದುಕೊಳ್ಳಲಾಗಿದ್ದ ಪ್ರಮುಖ ನಿರ್ಧಾರಗಳನ್ನು ಅವರು ಹಿಂಪಡೆದಿದ್ದಾರೆ. ಇದರ ಜೊತೆಗೆ ಟ್ರಂಪ್ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ವಿದೇಶಿ ಕ್ರಿಮಿನಲ್ಗಳ ಮೇಲೆ ಕಠಿಣ ಕ್ರಮ ಜರುಗಿಸುವುದಾಗಿಯೂ ಹೇಳಿದ್ದಾರೆ. ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಿದವರ ಮಕ್ಕಳಿಗೆ ಸಿಗ್ತಾ ಇದ್ದಂಥ ಜನ್ಮಸಿದ್ಧ ಪೌರತ್ವ ತಡೆಗೆ ಸಹಿ ಹಾಕಿದ್ದಾರೆ. ಇವುಗಳ ಪೈಕಿ ಇಡೀ ದೇಶ ಬೆರಗು ಕಣ್ಣುಗಳಿಂದ, ಬೆಚ್ಚಿದ ಕಣ್ಣುಗಳಿಂದ ನೋಡ್ತಾ ಇರೋದು ಅಕ್ರಮ ವಲಸಿಗರನ್ನು ಮುಂದಿನ ವಾರದಿಂದ ಹೊರಗೆ ಹಾಕ್ತೀನಿ ಅನ್ನುವಂಥ ಸ್ಟೇಟ್ಮೆಂಟು. 2016ರಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಇದೇ ಮಾತನ್ನು ಹೇಳಿದರು. ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅವರು ಸಕ್ಸಸ್ ಆಗಿರಲಿಲ್ಲ. ಬಟ್ ಈ ಸಲ ನೆಕ್ಸ್ಟ್ ವೀಕಿಂದನೇ ಔಟು, ಮುಲಾಜೆ ಇಲ್ಲ. ಭಾರತ ಸೇರಿದಂಗೆ ನನ್ನ ದೇಶದಲ್ಲಿ ಯಾವ್ಯಾವ ದೇಶಗಳಿಂದ ಅಕ್ರಮವಾಗಿ ವಲಸೆಗಳು ಬಂದಿದ್ದಾವೋ ನೋಡಿ. ಈಗ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಹೆಚ್ಚಿನ ಅಕ್ರಮ ವಲಸೆ ಆಗ್ತಾ ಇರೋದೇ ಆ ಕಡೆಯಿಂದ, ಒಂದು ಮೆಕ್ಸಿಕೋ ಗಡಿಯಿಂದ, ಈ ಕಡೆ ಕೆನಡಾ ಗಡಿಯಿಂದ. ಆ ಮೂಲಕವೇ ಅಮೆರಿಕವನ್ನು ಎಲ್ಲ ದೇಶದ ಅಕ್ರಮ ವಲಸಿಗರು ಪ್ರವೇಶ ಮಾಡ್ತಾ ಇದ್ದಿದ್ದು. ಈ ಅಕ್ರಮ ವಲಸೆ ಅಮೆರಿಕವನ್ನು ಹೇಗೆ ಕಾಡ್ತಾ ಇತ್ತಂದರೆ 2017ರ ವೇಳೆಗೆ 1 ಕೋಟಿ ಅನಧಿಕೃತ ವಲಸಿಗರು ಇದ್ದರು ಅಂತ ಒಂದು ರಿಪೋರ್ಟ್ ಹೇಳುತ್ತೆ. ಅದರಲ್ಲಿ ಸುಮಾರು 15 ಲಕ್ಷ ಏಷ್ಯನ್ರಿದ್ದರು. ಅಮೆರಿಕ ಮೂಲದ ಮತ್ತೊಂದು ಸಂಸ್ಥೆ ಅಧ್ಯಯನ ಮಾಡಿದ ಪ್ರಕಾರ 2010ರಿಂದ ಅಕ್ರಮ ವಲಸಿಗ ಭಾರತೀಯರ ಸಂಖ್ಯೆ 72% ಹೆಚ್ಚಾಗಿದೆ. ಅಂದರೆ ಸುಮಾರು 6.3 ಲಕ್ಷದಷ್ಟು ಭಾರತೀಯರಿದ್ದಾರೆ. ಒಂದು ವರದಿ ಪ್ರಕಾರ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಭಾರತೀಯರೇ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಅದರ ಮೊದಲ ಭಾಗವಾಗಿ 18,000 ಜನನ ಕಳಿಸ್ತಾರೆ ಅನ್ನೋದು ನಮಗೆ ಬಂದಿರೋಂಥ ಮಾಹಿತಿ. ಜೊತೆಗೆ ಭಾರತ ದೇಶ ಕೂಡ ಅವರನ್ನು ವಾಪಸ್ಸು ಕರೆಸಿಕೊಳ್ಳುವುದಾಗಿ ಹೇಳಿಕೆಯನ್ನು ನೀಡಿದೆ. ಇಂಟ್ರೆಸ್ಟ್ ತೋರಿದೆ ಅಂತ ಹೇಳಿಬಿಟ್ಟು ಒಂದು ವಿಚಾರವನ್ನು ನಾನು ನಿಮಗೆ ಹೇಳಲೇಬೇಕಾಗಿದೆ. ಭಾರತ ಕೂಡ ಅವರನ್ನು ಕರೆಸ್ಕೊಳ್ಳೋಕೆ ರೆಡಿಯಾಗಿದೆ. ಕಾರಣ ಇದೆ, ತುಂಬ ದೂರದೃಷ್ಟಿಯ ಚಿಂತನೆ. ಇಲ್ಲಿನ ರೈಟ್ ವಿಂಗ್ ಅವರು ಟ್ರಂಪ್ ಸರಿ ಇಲ್ಲ ಅನ್ನುವಂತಹ ಮಾತನ್ನು ಆಡೋದಕ್ಕೆ ಶುರು ಮಾಡಿದರೆ, ಟ್ರಂಪ್ ಸರಿ ಇದ್ದಾರೆ, ಕರೆಕ್ಟಾಗಿದೆ, ಹಾಗೆ ಮಾಡಬೇಕು. ಹೇಗೆ ನನ್ನ ದೇಶದೊಳಗಡೆ ಅಕ್ರಮ ಬಾಂಗ್ಲಾದೇಶದವರಿದ್ದಾರೆ, ರೋಹಿಂಗ್ಯಗಳು ಬರ್ತಾ ಇದ್ದಾರೆ, ನನ್ನ ದೇಶದ ಒಳಗಡೆ ಕೂಡ ಅಕ್ರಮ ವಲಸಿಗರಿದ್ದಾರೆ ಅಂತ ನಾವು ಮಾತಾಡ್ತೀವಲ್ಲ, ಇರೋದು ನಿಜ. ಅವರನ್ನು ಹೊರಗೆ ಹಾಕಲೇಬೇಕು. NRC CAA ಅನ್ನೋ ಕಾನ್ಸೆಪ್ಟನ್ನು ತಗೊಬರ್ತಾರೆ. ಇದೇ ವಿಚಾರವಾಗಿಯೇ CAA NRC ಈ ಕಾನ್ಸೆಪ್ಟನ್ನು ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡಕ್ಕೆ ಬಂದಿರೋದು ಅಂತ. ಅದರಲ್ಲಿ ಸ್ವಲ್ಪ ಕತೆ ಚೇಂಜ್ ಇದೆ. ಇವರು ಯಾರಿಗೆ ಪೌರತ್ವ ನೀಡಬೇಕಂತ ಹೊರಟಿದ್ದಾರೆ, ಆ ಪೌರತ್ವದಿಂದ ಯಾರನ್ನು ಹೊರಗಿಡಬೇಕಂತ ಹೊರಟಿದ್ದಾರೆ, ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇದೆ. ಕೇಂದ್ರ ಸರ್ಕಾರ NRC CAA ಅನ್ನುವಂಥ ಕಾನ್ಸೆಪ್ಟ್ ತಂದಿದ್ದು ನೀಟಾಗಿ ಅದೊಂದು ಮುಸಲ್ಮಾನರ ವಿರುದ್ಧದ ಕಾನ್ಸೆಪ್ಟೇ ಆಗಿತ್ತು. ಅಕ್ರಮ ವಲಸಿಗರ ವಿರುದ್ಧದ ಸಮರ ಅನ್ನೋದಕ್ಕಿಂತನೂ ಮುಸಲ್ಮಾನರನ್ನು ಗುರಿಯಾಗಿಸಿ ತರಲು ಹೊರಟಿದ್ದಂತಹ ಕಾನೂನಾಗಿತ್ತು, ಅಂಧ ಕಾನೂನಾಗಿತ್ತು. ಅದರ ವಿರುದ್ಧ ಹೋರಾಟ ನಡೆದಿತ್ತು, ಅದು ನೆನೆಗುದಿಗೆ ಬಿದ್ದಿದೆ. ಅದಕ್ಕೂ ಇದಕ್ಕೆ ಲಿಂಕ್ ಮಾಡಬೇಡಿ. ತುಂಬ ಜನ ಕಮೆಂಟ್ ಹಾಕ್ತೀರಿ, NRC CAA ವಿರೋಧ ಮಾಡಿದ್ರಿ, ನೋಡಿದ್ರಾ ಎಷ್ಟು ಜನ ಇದ್ದಾರೆ ಈಗ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ರೋಹಿಂಗ್ಯಗಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ. ಸೈಫ್ ಅಲಿ ಖಾನ್ಗೆ ಚೂರಿ ಹಾಕಿದ್ದೆ ಅಕ್ರಮ ಬಾಂಗ್ಲಾ ವಲಸಿಗ. ಅಡ್ರೆಸ್ ಇಲ್ದವನು ದರೋಡೆನೂ ಮಾಡ್ತಾನೆ, ಕಳ್ತನೂ ಮಾಡ್ತಾನೆ, ರೇಪು ಮಾಡ್ತಾನೆ, ಚೂರಿನೂ ಹಾಕ್ತಾನೆ, ಎಸ್ಕೇಪ್ ಆಗ್ತಾನೆ. ಅದಕ್ಕೆ CAA ಬೇಕು, NRC ಬೇಕು ಅಂತ ಹೇಳ್ತಾರೆ. ಆ CAAಗೂ NRCಗೂ ಈ ಕತೆಗೂ ಬೇರೆ ಇದೆ. ಇವರನ್ನು ಪತ್ತೆ ಹಚ್ಚಿ ನೇರವಾಗಿಯೇ ಹೊರಗಡೆ ಹಾಕಬೇಕು. ಡೊನಾಲ್ಡ್ ಟ್ರಂಪ್ ಏನು NRC CAA ತರ್ತಾ ಇದ್ದಾರೆ, ಅಲ್ಲಿ ಏನು ತರದೆ ಪತ್ತೆ ಹಚ್ಚಿಬಿಟ್ಟು ಅವರನ್ನು ಹೊರಗೆ ಹಾಕುವಂಥ ಕಾನೂನನ್ನು ಜಾರಿಗೆ ತಂದ್ರಲ್ಲ, ನೇರವಾಗಿ ಕೈ ಹಾಕಿ ಸುತ್ತಿ ಬಳಸಿ ಯಾರಿಗೋ ತೊಂದರೆ ಕೊಡಬೇಕು ಅಂತ ಮಾಡೋದಿದೆಯಲ್ಲ, ಅದಕ್ಕೆ ವಿರೋಧ ಇದೆ ನಮ್ಮದು. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ನನ್ನ ದೇಶದಲ್ಲಿ ಅಕ್ರಮವಾಗಿ ನೆಲೆಸುವವರನ್ನ ಹೊರಗೆ ಹಾಕಬೇಕು ಅನ್ನುವಂಥ ಧ್ವನಿಯನ್ನು ಎತ್ತೋರು ಟ್ರಂಪ್ ನೀತಿಯನ್ನು ವಿರೋಧ ಮಾಡ್ತಿರೋದು ತುಂಬ ಬಾಲಿಶತನ ಮತ್ತು ನಗು ತೋರಿಸುವಂಥದ್ದು. ಅಮೇರಿಕವನ್ನು ಸರಿ ಮಾಡಬೇಕು, ಅಮೇರಿಕವನ್ನು ಪುನರ್ ನಿರ್ಮಿಸಬೇಕು, ಅಮೇರಿಕದ ಆರ್ಥಿಕ ಶಕ್ತಿಯನ್ನು ಮತ್ತೆ ಬೆಳೆಸಬೇಕು, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಂಥ ಅಮೇರಿಕದ ಅಸ್ತಿತ್ವವನ್ನು ಉಳಿಸಬೇಕು ಅಂತ ಟ್ರಂಪ್ ಹೊರಟಿದ್ದಾರೆ. ಅದಕ್ಕೆ ಅಮೇರಿಕನ್ನರ ಬೆಂಬಲ ಇದೆ, ಅಮೇರಿಕದ ಜನತೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಯಾರದ್ದೋ ಕಾರಣಕ್ಕೆ, ಬೇರೆ ಯಾವುದೋ ದೇಶದವರ ಕಾರಣಕ್ಕೆ, ಈ ಅಕ್ರಮ ವಲಸಿಗರ ಕಾರಣಕ್ಕೆ ನಾವು ಸಂಕಷ್ಟಕ್ಕೆ ಬಿದ್ದಿದ್ದೇವೆ ಅನ್ನುವಂತಹ ಕನ್ವಿನ್ಸಿಗೆ ಅಲ್ಲಿನ ಜನ ಬಂದಿದ್ದರ ಪರಿಣಾಮವಾಗಿ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದು. ಟ್ರಂಪ್ ಕೂಡ ತನ್ನ ಮಾತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಠಿಣವಾಗಿಯೇ ಮುನ್ನುಗ್ತಾ ಇದ್ದಾರೆ. ದೇಶ ವಿದೇಶದಿಂದ ಎದುರಾಗುವಂತಹ ಪ್ರತಿರೋಧವನ್ನು ಮುಲಾಜಿಲ್ಲದೆ ಎದುರಿಸುವುದಾಗಿ ಕೂಡ ಅವರು ಹೇಳಿದ್ದಾರೆ. ಹಾಗೆಯೇ ಅಮೇರಿಕವನ್ನು ಎದುರು ಹಾಕಿಕೊಂಡು ಯಾವ ದೇಶಗಳು ಕೂಡ ಫೈಟ್ ಮಾಡೋದಕ್ಕೆ
ಹೋಗೋದಿಲ್ಲ. ಭಾರತ ಇಮಿಡಿಯೇಟ್ ಆಗಿ ಟ್ರಂಪ್ ನೀತಿಯನ್ನು ಬೆಂಬಲಿಸಿ ಅಕ್ರಮ ವಲಸಿಗರನ್ನು ವಾಪಸ್ ಕರೆಸಿಕೊಳ್ಳುವುದಾಗಿ ಹೇಳಿಕೆ ನೀಡಿದೆ. ಅದೇ ಥರ ನಾಳೆ ಭಾರತದಲ್ಲೂ ಅಕ್ರಮ ವಲಸಿಗರನ್ನು ಹೊರಗೆ ಹಾಕುವಂಥ ಕೆಲಸ ಶುರು ಆಗ್ಬೋದು. ಆ ಸಂದರ್ಭದಲ್ಲಿ ದೇಶ ವಿದೇಶದ ಬೆಂಬಲ ಬೇಕೇ ಬೇಕು. ಯಾಕಂದರೆ ಬಲವಂತವಾಗಿ ಒಂದಿಷ್ಟು ಜನರನ್ನು ಹೊರಗೆ ಹಾಕಬೇಕಾದ್ರೆ ಅದು ಸಣ್ಣ ಕಾನ್ಸೆಪ್ಟ್ ಆಗಿರೋದಿಲ್ಲ. ಭಾಳ ಯಾತನಮಯವಾದ, ರೌರವವಾದ, ಒಂದಿಷ್ಟು ವಿರೋಧಾಭಾಸಗಳನ್ನು ಎದುರಿಸಬೇಕಾದಂಥ ಪ್ರಕ್ರಿಯೆ ಆಗಿರುತ್ತೆ. ಹ್ಯೂಮನಿಟಿ ಅನ್ನೋಂಥ ಕಾನ್ಸೆಪ್ಟ್ಗಳು ಬರ್ತವೆ, ಹ್ಯೂಮನ್ ರೈಟ್ಸ್ಗಳು ಮಾತಾಡ್ತವೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ದೇಶ ಒಂದು ಕೆಲಸವನ್ನು, ಅದು ವಿಶ್ವದ ದೊಡ್ಡ ದೇಶ ಅನಿಸಿಕೊಂಡಂಥ ಒಂದು ದೇಶ ಈ ಥರದ ಸ್ಟೆಪ್ಪನ್ನು ಇಡ್ತಾ ಇರಬೇಕಾದ್ರೆ ಅದೇ ಉದ್ದೇಶದಲ್ಲಿರುವಂಥ ನನ್ನ ದೇಶದಂಥ ದೇಶಗಳು ಟ್ರಂಪ್ ನೀತಿಯನ್ನು ಬೆಂಬಲಿಸಲೇಬೇಕಾಗುತ್ತೆ ಮತ್ತು ಬೆಂಬಲಿಸುತ್ತದೆ. ಅವ್ರು ವಾಪಸ್ ಕಳಿಸಿದ ಮೇಲೆ ಇಲ್ಲಿ ವಾಪಸ್ ಕಳಿಸ್ಕೊಳ್ಳೋದು, ಈ ಡಾಕ್ಯುಮೆಂಟ್ ಪರಿಶೀಲನೆ ಮಾಡೋದು, ಏನಾದರೂ ಮಾಡ್ಕೊಂಡು ಸಾರಪ್ಪ ಇಲ್ಲಿ ಅಂತ ಹೇಳ್ಬಿಟ್ಬಿಡೋದು ಅಷ್ಟೇ. ಇಲ್ಲೇ ಆಲ್ರೆಡಿ ಉದ್ಯೋಗ ಇಲ್ಲ, ನಿರುದ್ಯೋಗ ಬಾಧಿಸ್ತಿದೆ, ಇನ್ನೂ 18,000 ಜನ, ಇನ್ನೊಂದು 5-6 ಲಕ್ಷ ಜನ ಬಂದು ಏನು ಮಾಡೋದು? ಅಯ್ಯೋ 50 ಲಕ್ಷ ಜನ ಬಂದರೂ ನನ್ನ ದೇಶ ಹಿಂಗೇ ಇರ್ತದೆ. ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಈ ದೇಶದ ಸಂಪತ್ತು 15% ಜನರ ಹತ್ರ ಇದೆ ಅಂತೆ, 85% ಜನ ಬಡವರಿದ್ದಾರೆ. ಸಂಪತ್ತು ಯಾರ ಹತ್ರ ಇದೆಯೋ ಅವ್ರ ಹತ್ರನೇ ಇನ್ನೂ ಹೋಗಿ ಸೇರ್ತಾ ಇದೆ. ಯಾರ ಹತ್ರ ಇಲ್ವೋ ಇನ್ನಷ್ಟು ಅವರು ಬರಿದಾಗ್ತಿದ್ದಾರೆ ಅಂತೇಳಿ. ಇದು ಹೀಗೆ ನಡೀತದೆ ಈ ದೇಶ. ಇದ್ರ ಬಗ್ಗೆ ನಾವೇನೋ ಜಾಸ್ತಿ ಮಾತಾಡೋದು ಬೇಡ. ಯಾಕಂದರೆ ಆಡಳಿತ ನಡೆಸೋನೇ ಭ್ರಷ್ಟ ಆಗಿರಬೇಕಾದ್ರೆ, ಆಡಳಿತ ನಡೆಸೋದೇ ನಾವು ಭ್ರಷ್ಟಾಚಾರಕ್ಕಾಗಿ ಅನ್ನುವಂಥ ತೀರ್ಮಾನವನ್ನು ಅವ್ರು ಮಾಡಿರಬೇಕಾದ್ರೆ ಇನ್ನು ಈ ದೇಶದ ಸುಧಾರಣೆಯನ್ನು ನಾವು ಹೇಗೆ ಬಯಸೋಕ್ಕಾಗತ್ತೆ? ಉದ್ಯೋಗ ಕೊಡ್ರಪ್ಪ, ಆರ್ಥಿಕತೆ ಸುಧಾರಿಸ್ರಪ್ಪ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಧರ್ಮ ಅಂತ ತಗೊಬಂದ್ಬಿಟ್ಟು ಅದನ್ನು ಪ್ಯಾಚ್ ಮಾಡುವಂಥ ಕೆಲಸ ಮಾಡ್ತಾರೆ. ನಮ್ಮ ಜನ ಕೂಡ ಈ ಹಿಂದೂ ಮುಸ್ಲಿಂ ಈ ಧಾರ್ಮಿಕ ವಿಚಾರಕ್ಕೆ ಅಡಿಕ್ಟ್ ಆಗಿದ್ದಾರೆ. ಹೊಟ್ಟೆ ಹಸಿತಾ ಇದ್ರು, ಬಡತನ ಕಿತ್ತು ತಿಂತಾ ಇದ್ರು, ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರು, ಚಡ್ಡಿ ಹರಿದು ಊರು ಬಾಗ್ಲಾದ್ರು, ಇವರಿಗೆ ಧರ್ಮದ ನಶೆ ಹೊಟ್ಟೆ ತುಂಬಿಸ್ತಾ ಇರಬೇಕಾದ್ರೆ ನಾವಿನ್ನೇನು ಮಾತಾಡೋದು? ಇದನ್ನು ಹೇಳಿ ನಮಗೂ ಸಾಕಾಗಿದೆ. ಎಲ್ಲಿವರೆಗೂ ಇವರು ಧರ್ಮದ ನಶೆಯಲ್ಲಿ ಇರ್ತಾರೋ ಅಲ್ಲಿವರೆಗೆ ಇರಲಿ ಬಿಡಿ. ನಶೆ ಇಳಿದಾಗ ವಾಸ್ತವ ಗೊತ್ತಾಗ್ತದೆ. ಇದೇ ಈ ದೇಶದ ಸದ್ಯದ ಕತೆ. ನೋಡೋಣ ಸ್ನೇಹಿತರೆ, ಒಟ್ಟಿನಲ್ಲಿ ಟ್ರಂಪ್ ನೀತಿ ಭಾಳ ಕಠಿಣ ಅಂತ ಅನಿಸಿದ್ರು ಕೂಡ ಪ್ರಸ್ತುತವಾಗಿದೆ, ಸರಿಯಾಗಿದೆ. ಅಮೆರಿಕನ್ ಅವ್ರು ಕಟ್ಟೋದು, ಇವ್ರು ಕಟ್ಟೋದು, ಹಂಗೆ ಕಟ್ಟರು, ಹಿಂಗೆ ಕಟ್ಟೋದು ಅಂತ ಹೇಳ್ಬಿಟ್ಟು ಕೆರ್ಕೊಬೇಕು ಅಷ್ಟೇ. ಆ ದೇಶದ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಟ್ರಂಪ್ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಿದ್ದಾರೆ. ಅದನ್ನು ಅವ್ರು ಮಾಡಲಿ. ಭಾರತ ಸೇರಿದಂಗೆ ಅನೇಕ ದೇಶಗಳಿಗೂ ಇದು ಎಫೆಕ್ಟ್ ಆಗ್ತದೆ. ಅಂದರೆ ದೇಶಕ್ಕೆ ಎಫೆಕ್ಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಆ ದೇಶಕ್ಕೆ ಸಂಬಂಧಪಟ್ಟಂಥ ಪೌರರಿಗೆ ಎಫೆಕ್ಟ್ ಆಗುತ್ತೆ. ಅಕ್ರಮವಾಗಿ ಯಾಕೆ ಹೋದ್ರಿ? ಏನೋ ಆರಾಮಾಗಿ ಹೋಗೋದಲ್ಲ. ಅಕ್ರಮ ವಲಸೆ ಅನ್ನೋದು ಭಾಳ ದೊಡ್ಡ ಕಾನ್ಸೆಪ್ಟು. 100 ಜನ ಹೋದ್ರಂತ ಇಟ್ಕೊಳ್ಳಿ, ಅಲ್ಲಿ ತಲುಪೋದು 15 ಜನ, ಇನ್ನು 90 ಜನ ಏನಾಗ್ತಾರೆ, ಏನಾಗಿ ಹೋಗ್ತಾರೆ ಅನ್ನೋದೇ ಹೇಳೋಕ್ಕಾಗಲ್ಲ. ಒಂದಿಷ್ಟು ಜನ ಅರೆಸ್ಟ್ ಆಗ್ತಾರೆ, ಒಂದಿಷ್ಟು ಜನ ಸತ್ತು ಹೋಗ್ತಾರೆ, ಒಂದಿಷ್ಟು ಜನ ದಿಕ್ಕಾಪಾಲಾಗ್ತಾರೆ, ಒಂದಿಷ್ಟು ದಿನ ಏನಾದ್ರಂತಾನೆ ಗೊತ್ತಾಗಲ್ಲ. ದೊಡ್ಡ ಕತೆ ಅದು. ಅಪಹರಣ, ಮೆಕ್ಸಿಕೋ ಗಡಿ, ಕೆನಡಾ ಗಡಿ, ವಿಸಾವೇ ಇಲ್ಲದಂಥ ಈಕ್ವಿಡರ್ ದೇಶದ ಮೂಲಕ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಡೀಲ್ಗಳಾಗ್ತವೆ. ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಹೋಗಿ ಆ ದೇಶಕ್ಕೂ ತೊಂದರೆ ಕೊಟ್ಟು ಕಡೆಗೆ ಆ ದೇಶ ಆ್ಯಕ್ಷನ್ ತಗೊಳುತ್ತೆ ಅಂದಾಗ ಇಲ್ಲಿ ಫೇಸ್ಬುಕ್ನಲ್ಲಿ ಕೂತ್ಕೊಂಡು, ಸಾಮಾಜಿಕ ಜಾಲತಾಣದಲ್ಲಿ ಕೂತ್ಕೊಂಡು ತೌಡು ಕೊಟ್ರೆ ಏನು ಪ್ರಯೋಜನ ಇಲ್ಲ. ಟ್ರಂಪು ಯಾವ ಲೆವೆಲ್ಗೆ ಚಿಂತನೆ ಮಾಡಿದ್ದಾರೆ ಅಂದರೆ, ಯಾರು ಅಕ್ರಮ ವಲಸಿಗರಿದ್ದಾರೋ ಅವರಾಗೆ ಮುಂದೆ ಬಂದು ಹೊರಟೋಗ್ತಾ ಇರಬೇಕು. ತೀರಾ ತ್ರಾಸು ಕೊಟ್ಟರೆ, ಸಮಸ್ಯೆ ಮಾಡಿದ್ರೆ ಮರಣದಂಡನೆ ಶಿಕ್ಷೆ ಕೊಡುವಷ್ಟರ ಮಟ್ಟಿಗೆ ಕೂಡ ಟ್ರಂಪು ಯೋಚನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಇದ್ರ ಜೊತೆಗೆ ಪ್ಯಾರಿಸ್ ಒಪ್ಪಂದ, ನಿಮಗೆ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟ ಹಾಗೆ ಅದಕ್ಕೂ ದುಡ್ಡು ಫೀಡ್ ಮಾಡ್ತಾಯಿದ್ರು ಅಮೆರಿಕದವರು. ಇವರೇನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ನೆಟ್ಟಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೂ ಹೊರಗೆ ಬಂದಿದ್ದಾರೆ. ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೊರೋನಾ ಸಂದರ್ಭದಲ್ಲಿ ಇವರು ಸರಿಯಾಗಿ ಆ ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸಿಲ್ಲ. ಸುಮ್ಮನೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಇವರು ಸುಮ್ಮನೆ ದುಡ್ಡು ಫೀಡ್ ಮಾಡೋದು ಏನು ಪ್ರಯೋಜನ ಇಲ್ಲ ಅಂಥೇಳಿ WHO ಇಂದನೂ ಕೂಡ ಅಮೆರಿಕ ಹೊರಗೆ ಬಂದಿದೆ. ಟ್ರಂಪ್ ನೋಡೋಣ ಇದು ಪ್ರಾಕ್ಟಿಕಲ್ ಆಗಿ ಇವರು ಈ ವಿಚಾರದಲ್ಲಿ ಸಕ್ಸಸ್ ಆಗ್ತಾರೋ ಇಲ್ಲ ಆರಂಭ ಶೂರತ್ವವೇ ಆಗಿ ಇದು ಮುಗ್ದು ಹೋಗುತ್ತೋ ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.